ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಬಿಗ್ ಬಾಸ್ ಅಪ್ಡೇಟ್ ಕೊಡೋದಕ್ಕಾಗಲಿಲ್ಲ. ಕಾರಣ ಇಷ್ಟೇ, ಸೀಸನ್ 12ರ 10ನೇ ವಾರದ ಎಲಿಮಿನೇಷನಲ್ಲಿ ಆಚೆ ಬಂದಿರುವಂತಹ ಅಭಿಷೇಕ್ ಶ್ರೀಕಾಂತ್ ಅವರ ಸಂದರ್ಶನ ಇತ್ತು. ಸೊ ಅವರ ಸಂದರ್ಶನ ಈಗಾಗಲೇ ವಿಶ್ವವಾಣಿ ಟಿವಿ ಸ್ಪೆಷಲ್ನಲ್ಲಿ ಪಬ್ಲಿಷ್ ಆಗಿದೆ. ದಯವಿಟ್ಟು ಅವರ ಸಂದರ್ಶನವನ್ನು ಅಲ್ಲಿ ನೋಡಿ. ಅಭಿಯವ್ರ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಸೊ ಆ ಎಲ್ಲ ಆರೋಪಗಳಿಗೂ ಅವರು ಉತ್ತರ ಕೊಟ್ಟಿದ್ದಾರೆ. ಕೆಲವರು ಅಶ್ವಿನಿ ಬಕೆಟ್ ಆಗಿದ್ರು ಅಂತ ಹೇಳ್ತಾ ಇದ್ರು, ಕೆಲವರು ಗಿಲ್ಲಿ ಪರವಾಗಿ ಸ್ಟ್ಯಾಂಡ್ ತಗೊಳ್ಳಿಲ್ಲ ಹಾಗಾಗಿ ಹೊರಗೆ ಬಂದರು ಅಂತ ಹೇಳ್ತಾ ಇದ್ರು, ಕೆಲವರು ಎಲ್ಲೋ ಒಂದು ಕಡೆ ತುಂಬ ಒಂಟಿ ಆಗಿಬಿಟ್ರು ಅಭಿಷೇಕ್ ಅಂತ ಹೇಳ್ತಾ ಇದ್ರು. ಇದೆಲ್ಲದಕ್ಕೂ ಅವರು ಉತ್ತರ ಕೊಟ್ಟಿದ್ದಾರೆ. ನಾನು ನೋಡಿದ ಪ್ರಕಾರ ಅಭಿ ಈಸ್ ಅ ತರೋ ಜೆಂಟ್ಲ್ಮ್ಯಾನ್. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಗಿಲ್ಲಿಯವ್ರ ಬಗ್ಗೆ ಸಾಕಷ್ಟು ಪಾಸಿಟಿವ್ ಆಗಿ ಅವರು ಮಾತಾಡಿದ್ದಾರೆ ಸಂದರ್ಶನದಲ್ಲಿ. ಇನ್ಫ್ಯಾಕ್ಟ್ ಸುದಿ ಅವರು ಮತ್ತು ಅಭಿ ಅವರೇ ಆ್ಯಕ್ಚುಲಿ ಮನೇಲಿರುವಂತಹ ಬೇರೆ ಎಲ್ಲ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಮಾತಾಡಿರೋದು. ಆ್ಯಂಡ್ ಅಭಿ ಅವ್ರನ್ನ ನಾವು ವಧು ಸೀರಿಯಲ್ ಆ ಟೈಮ್ನಿಂದ, ಪ್ರಮೋಷನ್ಸ್ ಟೈಮ್ನಿಂದ ನಾನು ನೋಡ್ತಾ ಇದ್ದೀನಿ. ಈಸ್ ಅ ತರೋ ಜೆಂಟ್ಲ್ಮ್ಯಾನ್. ತುಂಬ ಚೆನ್ನಾಗಿ ಆಟ ಆಡಿದರು ತಕ್ಕಮಟ್ಟಿಗೆ. ಬಟ್ ಎಲ್ಲೋ ಒಂದು ಕಡೆ ಅವರ ಆಟ ಇನ್ನಷ್ಟು ಬೇಕಿತ್ತು ಅಂತ ಅನ್ನಿಸ್ತು. ಆಚೆ ಬಂದಿದ್ದಾರೆ. ಅವರ ಸಂದರ್ಶನವನ್ನು ನೋಡಿ ತಿಳ್ಕೊಳ್ಳಿ. ಹಾಗೆಯೇ ನಿನ್ನೆ ಅಪ್ಡೇಟ್ ವಿಷಯಕ್ಕೆ ಬರೋದಾದರೆ, ಬಿಗ್ ಬಾಸ್ ಮನೆ ಒಳಗಡೆ ಈಗ ಸದ್ಯಕ್ಕೆ ಬಿಗ್ ಬಾಸೇ ಇಲ್ಲ, ವಿಲನ್ ಬಂದಿದ್ದಾರೆ. ಸೊ ವಿಲನ್ ಕಾನ್ಸೆಪ್ಟ್ ನಿಮಗೆ ಫಸ್ಟ್ ಆಫ್ ಆಲ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕೆಲವೊಂದೊಂದು ಕಡೆ ನಂಗೆ ಸ್ವಲ್ಪ ನಾಟಕೀಯ ಅಂತ ಅನ್ನಿಸ್ತು. ಏನೋ ಸ್ವಲ್ಪ ಅವ್ರು ಹೇಳಿದ ಮಾತುಗಳು ಎಸ್ಪೆಷಲಿ ಅದೆಲ್ಲ ತುಂಬ ಇಟ್ ವಾಸ್ ಲೈಕ್ ಗೊತ್ತಲ್ಲ, ಏನೋ ಒಂಥರ ಡೈಲಾಗ್ ಒಪ್ಸೋ ಥರ ಎಲ್ಲ ಇತ್ತು. ಇನ್ಫ್ಯಾಕ್ಟ್ ಮನೆಯವ್ರಿಗೂ ಕೂಡ ಅದು ಸಿಂಕಿನ್ ಆಗುವಾಗ ಟೈಮ್ ಆಯಿತು. ಅದೆಲ್ಲ ಅವ್ರು ತಗೊಳಕ್ಕೆ ಸ್ವಲ್ಪ ಅಷ್ಟೇನು ರೆಡಿ ಆಗಿದ್ರು ಅಂತ ಅನ್ನಿಸ್ತಾ ಇರಲಿಲ್ಲ. ಬಿಕಾಸ್ ವೇಕಪ್ ಕಾಲ್ ಆ ಸಾಂಗಿಂದನೇ ಒಂದು ರೀತಿ ಶುರುವಾಯಿತು. ಇದೇನೋ ದೆವ್ವದ ವೀಕ್ ಇರುತ್ತೆ ಆ ಥರದ್ದೆಲ್ಲ ಅಂತ. ಗಂಧರ್ವರು ಮತ್ತು ರಾಕ್ಷಸರು ಟಾಸ್ಕ್ ಇರುತ್ತೆ ಅಂತ ನಾನು ಅಂದ್ಕೊಂಡೆ, ಬಟ್ ಆ ಥರ ಏನೂ ಇರಲಿಲ್ಲ. ಇದು ಬೇರೆ ಥರನೇ ಟಾಸ್ಕ್ ಇದು. ಮತ್ತು ಎಲ್ರಿಗಿಂತ ಸಿಕ್ಕಾಪಟ್ಟೆ ರಿಯಾಕ್ಟ್ ಮಾಡಿದ್ದು ನಮ್ಮ ಚೈತ್ರ ಅವರು. ಓವರ್ ರಿಯಾಕ್ಷನ್ ಮಾಡಿದ್ರು. ಆ್ಯಕ್ಚುಲಿ ಗೊತ್ತಲ್ಲ, ಅವ್ರು ಲಾಸ್ಟ್ ಟೈಮು ಹಂಗೇನೆ ದೆವ್ವ ಅಂತ ಸುಮ್ಮನೆ ಕೀಟ್ಲೆ ಮಾಡಿದಾಗಲೂ ಬಿದ್ದೆಲ್ಲ ಒದ್ದಾಡ್ಬಿಟ್ಟಿದ್ರು ಅಡುಗೆ ಮನೇಲಿ. ಸೊ ಈ ಬಾರಿ ಕೂಡ ವಿಲನ್ ವಾಯ್ಸ್ ಎಲ್ಲ ಸಿಕ್ಕಾಪಟ್ಟೆ, ಅಂದರೆ ಗಹಗಹಿಸಿ ನಗುವಾಗ ಅದೆಲ್ಲ ಇವ್ರು ಸಿಕ್ಕಾಪಟ್ಟೆ ಒಂದು ರೀತಿ ಓವರ್ ರಿಯಾಕ್ಷನ್ ಮಾಡಿದ್ರು. ಅಶ್ವಿನಿ ಅವರು ಕನ್ಸೋಲ್ ಮಾಡೋ ಪ್ರಯತ್ನ ಅದೆಲ್ಲ ಮಾಡ್ತಾಯಿದ್ರು. ರಘುವ್ರಿಗೆ ಏನೂ ತಾಗದಂಗೆ ಅನಿಸಿಲ್ಲ. ಆ ಥರದ್ದೆಲ್ಲ ಆಯ್ತು ಒಟ್ಟಿನಲ್ಲಿ. ಇನ್ನು ರಜತ್ ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ, ಹೀ ಈಸ್ ಲೈಕ್ ಪ್ರಿಪೇರ್ಡ್, ಏನು ಬರುತ್ತೋ ಬರಲಿ ಅನ್ನೋ ಥರ. ಚೆನ್ನಾಗಿತ್ತು ವಿಲನ್ ಎಂಟ್ರಿ ಎಲ್ಲ. ನನಗನ್ಸಿದ್ದೇನು ಅಂತಂದರೆ, ವಿಲನ್ ಇಸ್ ಟ್ರೈಂಗ್ ಟು ಚೇಂಜ್ ದ ಗೇಮ್ ಫಸ್ಟ್ ಆಫ್ ಆಲ್. ಅಂದರೆ ಕೆಲವೊಬ್ರು ಏನು ಸೇಫಾಗಿ ಆಟ ಆಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಅಥವಾ ಏನೇನು ರೂಲ್ಸು ರೆಗ್ಯುಲೇಷನ್ಸು ಅದೆಲ್ಲ ಏನೇನು ಕೆಲವು ಬ್ರೇಕ್ ಮಾಡ್ತಾಯಿದ್ದಾರೆ ಮನೆಗಳಲ್ಲಿ. ಸೊ ಅದನ್ನೆಲ್ಲ ಆ ಸೇಫಾಗಿ ಆಟ ಆಡ್ತಾ ಇರುವಂತಹ ಆ ಮನಸ್ಥಿತಿಯನ್ನು ಆಚೆ ತರಲಿಕ್ಕೆ, ಪ್ಲಸ್ ರೂಲ್ಸ್ ಎಷ್ಟು ಮುಖ್ಯ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಫಾಲೋ ಮಾಡುವಂಥದ್ದು ಅನ್ನೋದನ್ನು ಸರಿಯಾಗಿ ತಿಳಿಯಪಡಿಸೋದಕ್ಕೆ ವಿಲನ್ ಒಂದು ರೀತಿ ಬೇರೆದೇ ಒಂದು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಫ್ಕೋರ್ಸ್ ಚೈತ್ರ ಅವ್ರಿಗೆ ಕೊಟ್ಟಂತಹ ಒಂದು ಡೀಲ್ ಏನಿತ್ತಲ್ಲ, ಸೊ ನೀವು ಸ್ಪಂದನಗೋಸ್ಕರ ಆಟ ಆಡಿ ಗೆದ್ರಿ, ಸೊ ಯು ಆರ್ ಡಿಸರ್ವಿಂಗ್ ಟು ಬಿಕಮ್ ಎ ಕ್ಯಾಪ್ಟನ್ ದ್ಯಾನ್ ಸ್ಪಂದನ. ಸೊ ಅಂತ ಹೇಳ್ಕೊಂಡು ಎರಡು ಆಪ್ಷನ್ ಕೊಡ್ತಾರೆ. ಸ್ಪಂದನ ಅವ್ರನ್ನ ನೀವು ಆಚೆ ಇಡಬೇಕು, ನೀವೇ ಕ್ಯಾಪ್ಟನ್ ಆಗಬೇಕು, ಪ್ಲಸ್ ನೀವು ಕ್ಯಾಪ್ಟನ್ಸಿ ಓಟದಲ್ಲಿ ಲೈಕ್ ಅಂದರೆ ನಾಮಿನೇಟ್ ಕೂಡ ಆಗಲ್ಲ, ಲೈಕ್ ಇಮ್ಯುನಿಟಿ ಸಿಗುತ್ತಲ್ವ ಕ್ಯಾಪ್ಟನ್ ಆದರೆ. ಇಲ್ಲಾಂದರೆ ಇನ್ನೊಂದು ಆಪ್ಷನ್ ಏನಂತಂದರೆ, ನೀವು ತ್ಯಾಗಮಯಿ ಅಂತ ಪ್ರೂವ್ ಮಾಡಿಕೊಂಡು ಸ್ಪಂದನ ಅವ್ರಿಗೆ ಕ್ಯಾಪ್ಟನ್ಸಿ ಬಿಟ್ಕೊಡಿ, ಪ್ಲಸ್ ನೇರವಾಗಿ ನಾಮಿನೇಟ್ ಆಗ್ತೀರಾ ಅಂತ. ಚೈತ್ರ ಅವ್ರಿಗೆ ಗೊತ್ತಲ್ಲ, ಹೊರಗಡೆ ಬಂದು ಅದು ಹೊರಗಡೆ ಇದ್ದವರೆಲ್ಲ ಟಿ ವಿಲಿ ನೋಡಿದಾರೋ ಇಲ್ವೋ ಅಂತ ಗೊತ್ತಿಲ್ಲ ಅವ್ರಿಗೆ. ಸಿಕ್ಕಾಪಟ್ಟೆ ಬಿಲ್ಡಪ್ ತೊಗೊಂಡ್ರು. ಹೊರಗಡೆ ಬಂದು ನಾನು ಫಸ್ಟ್ ಸ್ವಲ್ಪ ಆಚೆ ಬಂದುಬಿಡ್ತೀನಿ ಅದರಿಂದೆಲ್ಲ, ಏನೋ ಟ್ರಾಮಾದಲ್ಲಿದ್ದೀನಿ ಅಂತೆಲ್ಲ ಬಿಹೇವ್ ಮಾಡಿದ್ರು. ಆಚೆ ಬಂದು ಅದು ಹೇಳೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡ್ರು, ಅಂದರೆ ಏನು ಅಂದ್ಕೊಂಡ್ಬಿಡ್ತಾರೋ ಏನು ಅಂತ. ಬಟ್ ಅವರಿಗೆ ಕೊಟ್ಟಂತಹ ಆಪ್ಷನನ್ನು ಅವ್ರು ಚೂಸ್ ಮಾಡ್ಕೊಂಡಿದ್ರಲ್ಲಿ ತಪ್ಪೇನೂ ಇರಲಿಲ್ಲ. ಇಮ್ಯುನಿಟಿ ಅಂತೂ ಸಿಗುತ್ತೆ, ಬಿಕಾಸ್ ಅವರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಎಂಟರ್ ಆಗಿರೋದು. ಅವರು ಸ್ವಾರ್ಥಿಯಾಗಿ ಯೋಚನೆ ಮಾಡಿದ್ರಲ್ಲಿ ತಪ್ಪೇನಿಲ್ಲ. ಬಟ್ ಸ್ಪಂದನ ಅವ್ರಿಗೆ ಸ್ವಲ್ಪ ಬೇಜಾರಾಯಿತು, ಯಾಕೆ ನನಗೇ ಅದು ಬರುತ್ತೆ ಅಂತ. ಬಿಕಾಸ್ ಸ್ಪಂದನ ಅವರು ಬೇಕು ಅಂತ ಕಾಲು ಏಟ್ ಮಾಡ್ಕೊಳ್ಳಿಲ್ಲ. ಕಾಲು ಏಟ್ ಮಾಡ್ಕೊಂಡು ಅದು ಚೈತ್ರ ಅವ್ರಿಗೇ ಸಹಾಯ ಕೇಳೋ ಥರ ಆಯಿತು, ಕ್ಯಾಪ್ಟನ್ಸಿ ಟಾಸ್ಕ್ ಆಡಿ ಅನ್ನೋ ಥರ. ಪ್ಲಸ್ ಅವರಿಂದ ಕ್ಯಾಪ್ಟನ್ ಬೇರೆ ಆದರು. ಸೊ ಸಾಕಷ್ಟು ಲೈಕ್ ಅಂದರೆ ಚಾನ್ಸ್ ಫ್ಯಾಕ್ಟರ್ಸ್ ವರ್ಕ್ ಆಯಿತು. ಬಟ್ ಯಾಕೋ ಗೊತ್ತಿಲ್ಲ, ಸ್ಪಂದನ ಅವರಿಗೆ ಸ್ವಲ್ಪ ಅನ್ಲಕ್ಕಿಯಾಗಿ ಪರಿಣಮಿಸಿದೆ ಈಗ ವಿಲನ್ ಕೊಟ್ಟಿರುವಂತಹ ಆಪ್ಷನ್ನಿಂದ. ಸೊ ಅದಕ್ಕೆ ನಮ್ಮ ಚೈತ್ರ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಅದಾದ ನಂತರ ಏನಾಯಿತು, ರಾಶಿಕಾಗೆ ಇನ್ನೊಂದು ಡೀಲ್ ಕೊಡ್ತಾರೆ ವಿಲನ್. ಏನಂತ, ಸಿನ್ಸ್ ನೀವು ಕ್ಯಾಪ್ಟನ್ಸಿ ಟಾಸ್ಕ್ ಅಥವಾ ಟಾಸ್ಕ್ ಅಂತ ಬಂದಾಗ ಸಖತ್ತಾಗಿ ನೀವು ಆಟ ಆಡೋದ್ರಿಂದ ನಿಮಗೊಂದು ಅವಕಾಶ ಕೊಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಡೈರೆಕ್ಟಾಗಿ ಈ ವಾರ ನೀವು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ನೀವು ಅರ್ಹ ವ್ಯಕ್ತಿಯಾಗಿ ಲೈಕ್ ಯು ವಿಲ್ ಬಿ ಸೆಲೆಕ್ಟೆಡ್ ಆಲ್ರೆಡಿ. ಪ್ಲಸ್ ನೀವು ಇನ್ನು ಇಬ್ಬರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಆಡದ ಹಾಗೆ ಹೊರಗಿಡಬೇಕು ಅಂತ ಹೇಳ್ತಾರೆ. ಇನ್ನೊಂದು ಆಪ್ಷನ್ ಏನಂತಂದರೆ, ನೀವು ಹಿಂದೆ ಸರಿಬೋದು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ದೇನೆ. ಪ್ಲಸ್ ನಿಮಗೆ ಅಗೇನ್ ವಾಪಸ್ ಕಷ್ಟ ಆಗುತ್ತಲ್ವ, ಆ ಥರದ್ದೆಲ್ಲ ಆಪ್ಷನ್ ಕೊಟ್ಟಾಗ ಅವರು ಚೂಸ್ ಮಾಡ್ತಾರೆ ರಘು ಮತ್ತು ಧನುಷ್ ಅವ್ರನ್ನ. ಧನುಷ್ ಅವ್ರಿಗೆ ಇದರಿಂದ ಕೋಪ ಬರುತ್ತೆ. ಸೊ ಧನುಷ್ ಅವ್ರು ಹೇಳ್ತಾರೆ, ಅಲ್ಲ ನಾನೀಗ 2 ಸಲ ಕ್ಯಾಪ್ಟನ್ ಆಗಿಬಿಟ್ಟಿದ್ದೀನಿ ಅಂದ ತಕ್ಷಣ ನನಗೆ ಆಪ್ಷನ್ನೇ ಕೊಡಬಾರ್ದು ಅಂತ ರಾಶಿಕಾ ಯಾಕೆ ಹೇಳಬೇಕು?
ಈಗ ಹಂಗಾರೆ ಲಾಸ್ಟ್ ಟೈಮು ಇವರು ರಜತ್ ಮತ್ತು ಚೈತ್ರ ಆಟ ಆಡಿದ್ದಾರೆ ಆಲ್ರೆಡಿ ಲಾಸ್ಟ್ ಸೀಸನಲ್ಲಿ ಕಂಟೆಸ್ಟೆಂಟ್ಸ್ಗಳಾಗಿ. ಅವರನ್ನು ಒಳಗಡೆ ಕಳಿಸಿದಾರಲ್ವಾ, ಅವರನ್ನು ಒಳಗಡೆ ಕಳಿಸಿದಾರೆ ವಾಪಸ್ಸು ಅಂದರೆ ನಾವು ಕೇಳೋಕ್ಕಾಗುತ್ತೆ. ಈಗ ಅವ್ರು ಆಲ್ರೆಡಿ ಒಂದು ಸೀಸನ್ ಆಡಿದ್ದಾರೆ, ಯಾಕೆ ವಾಪಸ್ ಕಳಿಸಿದ್ದೀರಾ ಅಂತ. ಸೊ ಅದು ಪಾಯಿಂಟೇ ಇಲ್ಲ ಅಂತ ಅವ್ರಿಗೆ ಬೇಜಾರು ಮಾಡ್ಕೊಳ್ತಾರೆ. ಇನ್ಫ್ಯಾಕ್ಟ್ ರಘು ಅವರು ಏನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ, ಆ ಥರದ್ದೆಲ್ಲ ನಡೆಯುತ್ತೆ ಬಿಗ್ ಬಾಸ್ ಮನೆ ಒಳಗಡೆ. ಬಟ್ ನನಗೆ ತುಂಬ ಅನ್ಫೇರ್ ಅನಿಸಿದೇನು ಅಂತಂದರೆ, ಆ ನಾಮಿನೇಷನ್ ವಿಚಾರದಲ್ಲಿ ಚೈತ್ರ ಅವರಿಗೆ ಒಂದು ಪವರ್ ಎಲ್ಲ ಕೊಡ್ತಾರಲ್ಲ ಬಿಗ್ ಬಾಸ್, ಅಂದರೆ ಆ 0 ಕ್ಯಾಪು ಮತ್ತು 1 ನಂಬರ್ ಕ್ಯಾಪು ಅದೆಲ್ಲ ಹಾಕಿ, ಅಂದರೆ ಯಾರು ಎಷ್ಟು ಜನ ನಾಮಿನೇಟ್ ಮಾಡಬೇಕು, ನಾಮಿನೇಟ್ ಮಾಡಬಾರ್ದು ಅನ್ನುವಂತಹ ಒಂದು ವಿಷಯನ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿ ಚೈತ್ರ ಅವರಿಗೆ ಒಂದು ಅವಕಾಶ ಕೊಡ್ತಾರಲ್ಲ, ಅವರೇ ಡಿಸೈಡ್ ಮಾಡ್ಬೋದು ಅನ್ನೋ ಥರ. ಅದು ಸ್ವಲ್ಪ ಅನ್ಫೇರ್ ಅಂತ ಅನ್ನಿಸ್ತು. ಬೇಕಿದ್ರೆ ನೀವು ಡೈರೆಕ್ಟಾಗಿ ಯಾರನ್ನಾದ್ರೂ ನಾಮಿನೇಟ್ ಮಾಡಿಬಿಡಿ ಅಥವಾ ಇಬ್ಬರನ್ನು ನಾಮಿನೇಟ್ ಮಾಡಿ ಅಂತೆಲ್ಲ ಹೇಳ್ಬೋದಾಗಿತ್ತೇನೋ. ಬಟ್ ಇನ್ನುಳಿದಂತಹ ಕಂಟೆಸ್ಟೆಂಟ್ಸ್ ಎಷ್ಟು ಜನನ ನಾಮಿನೇಟ್ ಮಾಡಬೇಕು ಅಥವಾ ಯಾರು ನಾಮಿನೇಟ್ ಮಾಡದಂತಹ ಅವಕಾಶವನ್ನು ಕಳ್ಕೊಳ್ಬೇಕು ಅನ್ನುವಂತಹ ಪವರನ್ನು ಅವರಿಗೆ ಕೊಟ್ಟಿದ್ದು ನನಗೇನೋ ಅಷ್ಟು ಫೇರ್ ಅಂತ ಅನಿಸಿಲ್ಲ. ಬಟ್ ಗೊತ್ತಿಲ್ಲ, ಇದು ಸುಮ್ಮನೆ ಮಾಡ್ತಿದ್ದಾರೆ, ಇದೆಲ್ಲ ನಲ್ಲಿಫೈ ಆಗಿ ಊಫಿ ಅಂತ ಹೇಳ್ಬಿಡ್ತಾರೆ ಕೊನೆಗೆ, ಗೊತ್ತಿಲ್ಲ ಏನು ಅಂತ. ಅಥವಾ ಈ ವಾರ ಎಲಿಮಿನೇಷನ್ನೇ ಇಲ್ವಾ, ಅದು ಹೇಳೋಕ್ಕಾಗಲ್ಲ. ಬಟ್ ಆ್ಯಸ್ ಆಫ್ ನೌ ನನಗೆ ಆ ವಿಷಯ ಅನ್ಫೇರ್ ಅಂತ ಅನ್ನಿಸ್ತು. ಇನ್ನು ಬೇರೆ ಮನೆ ಒಳಗಡೆ ಇರುವಂತಹ ಬೇರೆ ಬೇರೆ ಡೈನಮಿಕ್ಸ್ ಬಗ್ಗೆ ಮಾತಾಡೋದಾದರೆ, ನಮ್ಮ ರಘು ಅವರು ಹಾಗೆಯೇ ಸ್ಪಂದನ ಮತ್ತು ಕಾವ್ಯ ಇವರೆಲ್ಲ ಕೂತ್ಕೊಂಡು ಆ್ಯಕ್ಚುಲಿ ಗಿಲ್ಲಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಸ್ಪಂದನ ಅವರು ಇಲ್ಲಿ ತನಕ ಗಿಲ್ಲಿ ಅವ್ರನ್ನ ಬಿಟ್ಕೊಟ್ಟಿಲ್ಲ. ಕಾವ್ಯ ಅವರು ಬೇಕಿದ್ರೆ ಒಂದು ಹಂತದಲ್ಲಿ ಏನೋ ಒಂದು ಕಾರಣಕ್ಕೆ ಇರಿಟೇಷನ್ ಆಗಿದೆ ಅಂತ ಸ್ವಲ್ಪ ಬಿಟ್ಕೊಡೋ ಥರ ಮಾಡಿದ್ದಾರೆ, ಇಲ್ಲಿ ತನಕ ಕಳಪೆ ಎಲ್ಲ ಕೊಟ್ಟಿದ್ದು ಆ ಥರ ಎಲ್ಲ ಮಾಡಿದ್ದಾರೆ. ಬಟ್ ಸ್ಪಂದನ ಅವರು ಇದುವರೆಗೂ ಬಿಟ್ಕೊಟ್ಟಿಲ್ಲ. ಬಟ್ ರಘು ಮತ್ತು ಕಾವ್ಯ ಅವರು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಗಿಲ್ಲಿಯವರು ಅವರಿಬ್ಬರು ಹೆಸರನ್ನು ತಗೊಂಡು, ಯಾಕೆಂದರೆ ಅಣಕಿಸುವಂತಹ ವಿಷಯವನ್ನು. ಅವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲವೋ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್, ಕಿಚ್ಚ ಸುದೀಪ್ ಅವರು ರಾಶಿಕಾ ಮತ್ತು ಸೂರಜ್ ಅವರಿಗೆ ನಿಮ್ಮಿಬ್ಬರದ್ದು ಯಾಕೆಂದರೆ ಫ್ರೆಂಡ್ಶಿಪ್ಗಿಂತ ಜಾಸ್ತಿ ಅನ್ನೋ ಥರ ಅನ್ನಿಸ್ತಾ ಇದೆ. ತುಂಬ ಕಂಫರ್ಟಬಲ್ ಝೋನಲ್ಲಿ ನೀವಿಬ್ಬರಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ಇದು ಈ ರೀತಿಯೇ ಮುಂದುವರೆದ್ರೆ ಇಬ್ಬರಲ್ಲಿ ಒಬ್ಬರು ಹೋಗೋದು ಗ್ಯಾರಂಟಿ ಅಂತ ರಾಶಿಕಾ ಮತ್ತು ಸೂರಜ್ ಜೋಡಿಗೆ ಹೇಳಿದರೆ ಹೊರತು ಎಲ್ಲಿ ಕೂಡ ಗಿಲ್ಲಿ ಕಾವ್ಯಗೆ ಹೇಳಿಲ್ಲ ಅದನ್ನು, ಅಲ್ವಾ? ಅಂದರೆ ಅವರವರ ಆಟ ಎಫೆಕ್ಟ್ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಗಿಲ್ಲಿ ಯಾರನ್ನೆಲ್ಲ ಅಣಕಿಸಿದಾರೋ ಅಥವಾ ಗಿಲ್ಲಿ ಜೊತೆಗೆ ಒಂದು ರೀತಿ ಪಾಸಿಟಿವ್ ಆಗಿ ಯಾರೆಲ್ಲ ಮೂವ್ ಮಾಡೋದಕ್ಕೆ ಪ್ರಯತ್ನ ಮಾಡಿದಾರೋ ಅವ್ರು ಯಾರ ಆಟನೂ ಬಿದ್ದಿಲ್ಲ ಬಿಗ್ ಬಾಸ್ ಸೀಸನ್ 12ರಲ್ಲಿ. ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಎಪಿಸೋಡ್ ಹೇಳಬೇಕು ಅಂತಂದರೆ ಯಾರ ಆಟನೂ ಬಿದ್ದಿಲ್ಲ. ಯಾರು ಗಿಲ್ಲಿ ಎಗೇನ್ಸ್ಟ್ ಮಾಡ್ಕೊಳ್ತಾರೋ ಅವ್ರಿಗೆ ಯಾಕೆಂದರೆ ಎಗೇನ್ಸ್ಟ್ ಆಗಿ ಹೊರಗಡೆ ಕಮೆಂಟ್ಸ್ ಎಲ್ಲ ಬರುತ್ತೆ, ಆ ಥರದನ್ನ ನೀವು ನೋಡಿರ್ತೀರ. ಈಗ ರಘು ಅವರು ತುಂಬ ಅದನ್ನು ಬೇರೆ ರೀತಿಯಲ್ಲಿ ಯಾಕೆ ತೊಗೊಂಡಿದ್ದಾರೋ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಅದೊಂದು ಮೀಮ್ ಎಲ್ಲ ತೋರಿಸಿದ್ರಲ್ಲ, AI ಅಲ್ಲಿ ಯೂಸ್ ಮಾಡಿದ್ದಲ್ಲ, ಅದನ್ನು ತುಂಬ ಅವರು ಬೇರೆ ಥರ ಅಂದ್ಕೊಂಡಿದ್ದಾರೆ ಅನಿಸುತ್ತೆ. ಅಂದರೆ ನಾನೀಗ ಒಂಥರ ಘಟಾನುಘಟಿ ದೇಹ ಎಲ್ಲ ಇಟ್ಕೊಂಡಿರೋನು, ದೇಹ ದಾರ್ಢ್ಯ ಇರುವಂತಹ ಮನುಷ್ಯ, ಇವು ನನ್ನನ್ನು ಒಂಥರ ಬೇರೆ ಥರನೇ ಜೋಕರ್ ಥರ ಪೋರ್ಟ್ರೇ ಮಾಡಿಬಿಟ್ಟಿದ್ದಾನೆ ಗಿಲ್ಲಿ ಅನ್ನೋ ಥರ ಮೈಂಡ್ ಸೆಟ್ಟಲ್ಲಿ ರಘು ಅವರು ಆ್ಯಕ್ಚುಲಿ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಮಿಸ್ಟೇಕ್ ಮಾಡ್ಕೊಂಡಿದ್ದೋಕೆ ಏನೋ ತುಂಬ ಸಲ ಹೇಳಿದ್ರಂತೆ, ಹೌದು. ಬಟ್ ಒಂದು ಅರ್ಥ ಮಾಡ್ಕೋಬೇಕು ರಘು ಅವರು, ಎಲ್ಲೂ ಕೂಡ ಗಿಲ್ಲಿ ಒಬ್ಬರನ್ನ ಕೆಳಗೆ ಹಾಕಿ ತಾನು ಮೇಲೆ ಹೋಗಬೇಕು ಅನ್ನುವಂತಹ ಇಂಟೆನ್ಷನಲ್ಲಿ ಯಾವತ್ತೂ ಆಟ ಆಡಿಲ್ಲ ಗಿಲ್ಲಿ ಅವರು. ಆ್ಯಂಡ್ ಗಿಲ್ಲಿ ಏನೇ ಹೇಳಿದ್ರು ಮುಂದೆನೇ ಹೇಳಿರ್ತಾರಲ್ವಾ, ಇಟ್ ಈಸ್ ಲೈಕ್ ಅದು ಜಾಹೀರಾಗಿರುತ್ತೆ. ಎಲ್ಲೂ ಕೂಡ ಅವರು ಹಿಂದೆ ಒಬ್ಬರ ಹತ್ರ ಮಾತಾಡಿ, ಹಿಂದೆ ನೋಡಿ ಇವಯ್ಯ ಬರೀ ಕುಕ್ಕಿಂಗ್ ರೂಮಲ್ಲೇ ಇರ್ತಾನೆ ಅಥವಾ ಕಿಚನ್ ರೂಮಲ್ಲೇ ಇರ್ತಾನೆ, ಬರೀ ಕುಕ್ಕಿಂಗ್ ಮಾಡ್ತಿರ್ತಾನೆ ಅಂತ ಹಿಂದೆ ಒಬ್ಬರ ಹತ್ರ ಮಾತಾಡ್ಕೊಂಡಿಲ್ಲ ಯಾವತ್ತೂ ಕೂಡ. ಬಟ್ ನೀವೇನು ಮಾಡ್ತಾ ಇದ್ದೀರಾ, ಎಲ್ಲರ ಜೊತೆ ಡಿಸ್ಕಸ್ ಮಾಡ್ತಿದ್ದೀರಾ. ನನಗೆ ಗಿಲ್ಲಿ ಹೇಳ್ತಿರೋ ಮಾತಿಂದ ಸಿಕ್ಕಾಪಟ್ಟೆ ಇದಾಗ್ತಿದ್ದೆ. ಗಿಲ್ಲಿ ಯಾಕೋ ನನ್ನನ್ನು ಬೇರೆ ಥರ ಪೋರ್ಟ್ರೇ ಮಾಡೋ ಪ್ರಯತ್ನ ಮಾಡ್ತಿದ್ದಾನೆ. ಗಿಲ್ಲಿ ನಾನು ಯಾವಾಗಲೂ ಕಿಚನ್ ರೂಮಲ್ಲೇ ಇರ್ತೀನಿ ಅನ್ನೋ ಕಾರಣಕ್ಕೆ ನನ್ನನ್ನು ಒಂದು ರೀತಿ ನಂದು ಪಿಕ್ಚರೇ ಬೇರೆ ಥರ ಕಾಣಿಸ್ತಿದೆ ಅನಿಸುತ್ತೆ, ನನ್ನ ಬಗ್ಗೆ ಇರುವಂತಹ ಪಿಕ್ಚರೇ ಬೇರೆ ಥರ ಆಗಿದೆಯೋ ಹೊರಗಡೆ ಅಂತೆಲ್ಲ ತುಂಬ ಆತಂಕ ಪಟ್ಕೊಳ್ತಾ ಇದ್ದಾರೆ, ವಿಚ್ ಈಸ್ ಎ ವೆರಿ ಬ್ಯಾಡ್ ಥಿಂಗ್. ನನ್ನ ಕಾವ್ಯ ಕೂಡ ಅದು ಇರಿಟೇಟ್ ಅನ್ನೋ ವಿಷಯನೇ ಇಟ್ಕೊಂಡು ಇವಾಗ ಅದೇನಪ್ಪ ಮತ್ತೊಂದು ಸಲ ಅವರು ಸ್ವಲ್ಪ ದೂರ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಐ ಥಿಂಕ್ ನಿನ್ನೆ ಎಪಿಸೋಡಲ್ಲಿ ಎಲ್ಲೂ ಕೂಡ ಗಿಲ್ಲಿ ಅವರು ರಘುನ ಮತ್ತು ಕಾವ್ಯನ ಇರಿಟೇಟ್ ಮಾಡುವಂತಹ ಪ್ರಯತ್ನ ಅಥವಾ ಅವರನ್ನು ಚಾಳಿಸೋ ಪ್ರಯತ್ನನೇ ಮಾಡಲಿಲ್ಲ. ಒಂದು ಅರ್ಥ ಮಾಡ್ಕೋಬೇಕು ಇವರು, ಆ್ಯಕ್ಚುಲಿ ಗಿಲ್ಲಿ ಯಾವತ್ತೂ ಕೂಡ ಹಿಂದೆ ಇನ್ನೊಬ್ಬರ ಬಗ್ಗೆ ಮಾತಾಡೇ ಇಲ್ಲ. ಇನ್ಫ್ಯಾಕ್ಟ್ ನಿನ್ನೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರಾ, ಈಗ ವಿಲನ್ ಒಂದು ಆಪ್ಷನ್ ಕೊಡ್ತಾರೆ, ನಾಮಿನೇಷನ್ ವಿಚಾರದ ಬಗ್ಗೆ ನೀವೆಲ್ಲ ಸಿಕ್ಕಾಪಟ್ಟೆ ಮಾತಾಡ್ತೀರಾ. ಆ್ಯಕ್ಚುಲಿ ಈ ಒಂದು ಇಟ್ ಈಸ್ ಯಾಕೆಂದರೆ ಬೇಸಿಕ್ ರೂಲ್ ಆಫ್ ದ ಹೌಸ್. ಸೊ ಈ ಸಲ ಇದನ್ನೆಲ್ಲ ಬ್ರೇಕ್ ಮಾಡಿ ನೀವು ಮಾತಾಡ್ಕೊಳ್ಳಿ ನಾಮಿನೇಷನ್ ಬಗ್ಗೆ ಅಂತ ಹೇಳಿದಾಗ ಗಿಲ್ಲಿ ಅವ್ರು ಯಾರ ಬಗ್ಗೆನೂ ಮಾತಾಡಿಲ್ಲ, ಇನ್ಫ್ಯಾಕ್ಟ್ ಯಾರ ಬಗ್ಗೆನೂ ಮಾತಾಡ್ಕೊಂಡಿಲ್ಲ ಅವರು. ಸೊ ಅದು ತೋರಿಸುತ್ತಲ್ವಾ ಅವ್ರದ್ದು ಎಂಥ ವ್ಯಕ್ತಿತ್ವ ಅಂತ. ಅಂದರೆ ಅವರಿಗೆ ತಮಾಷೆಗೂ ಇನ್ನೊಬ್ಬರು ಹಿಂದೆ ಮಾತಾಡುವಂತಹ ಅವಶ್ಯಕತೆ ಇಲ್ವಾ, ಅಥವಾ ಟಾಸ್ಕ್ ಕೊಟ್ಟರು ಅನ್ನೋ ಕಾರಣಕ್ಕೆ ಇನ್ನೊಬ್ಬರು ಹಿಂದೆ ಮಾತಾಡ್ಕೊಂಡು ಏನೋ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಗಿಲ್ಲಿ ಅವ್ರಿಗೆ. ಬಿಕಾಸ್ ಗಿಲ್ಲಿ ಈಸ್ ಲೈಕ್ ದ್ಯಾಟ್. ಹಿಂದೆ ಯಾವತ್ತೂ ಮಾತಾಡೇ ಇಲ್ಲ ಅವರು, ಡೈರೆಕ್ಟಾಗೇ ಹೇಳ್ತಾರೆ ಏನೇ ಇದ್ರೂ. ಬಟ್ ನೀವುಗಳು ಅವ್ರ ಹಿಂದೆ ಮಾತಾಡಿಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ಕುಗ್ಗಿಸ್ಕೊಳ್ತಾ ಇದ್ದೀರ ಅಷ್ಟೇ. ಆ್ಯಂಡ್ ಇವಾಗ ಇವತ್ತಿನ ಪ್ರೋಮೋದಲ್ಲಿ ನೋಡಿರ್ಬೋದು, ಕಾವ್ಯ ಗಿಲ್ಲಿಗೆ ಆ್ಯಕ್ಚುಲಿ ನಾಮಿನೇಟ್ ಮಾಡಿದ್ದಾರೆ. ಇದನ್ನು ನಾವು ಯಾವ ಥರ ಅನ್ಕೋಬೇಕು ಆ್ಯಕ್ಚುಲಿ?
ಕಾವ್ಯ ಲಾಸ್ಟ್ ವೀಕೆಂಡಲ್ಲಿ ಎಪಿಸೋಡಲ್ಲಿ ಲ್ಯಾಡರ್ ಮತ್ತು ಏಣಿ ಒಂದು ಟಾಸ್ಕ್ ಇತ್ತಲ್ಲ, ಅದರಲ್ಲಿ ಲ್ಯಾಡರ್ಗೂ ಗಿಲ್ಲಿನೇ ಕೊಟ್ಟರು, ಈ ಕಡೆ ಏಣಿಗೆ ಐ ಮೀನ್ ವಿಷಕಾರಿ ಅನ್ನುವಂತಹ ವಿಷಯಕ್ಕೂ ಕೂಡ ಗಿಲ್ಲಿನೇ ಹೆಸರಿಸಿದರು. ಅಂದರೆ ಏನದು ತುಂಬ ಸೇಫಾಗಿ ನೀವು ಒಂದು ರೀತಿ ಆ ಕಡೆ ಅಯ್ಯೋ ಹೌದಲ್ವಾ ಅವರು ನಮಗೆ ಲೆಟ್ರ್ ಕೊಟ್ಟಿದ್ದಾರೆ, ಗಿಲ್ಲಿ ಮನೆಯಿಂದ ಬಂದಿದ್ದು ಲೆಟ್ರ್ ಕೊಟ್ಟಿದ್ದಾರೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ನನ್ನ ಪರವಾಗಿ ನಿಂತಿದ್ದಾರೆ ಅನ್ನೋ ಥಾಟು ಇದೆ ನಿಮ್ಮ ತಲೆಯಲ್ಲಿ. ಸೊ ಬಿಟ್ಕೊಡೋಕ್ಕೂ ಆಗಲ್ಲ ಸಂಪೂರ್ಣವಾಗಿ. ಈ ಕಡೆ ಇಲ್ಲ, ಈ ವಿಷಯಕ್ಕೆ ನಾನು ಸ್ವಲ್ಪ ವಿಷಕಾರಿ ಅಂತ ಹೇಳ್ತೀನಿ, ಅಂದರೆ ನೆಗೆಟಿವ್ ಆಗೂ ತೋರ್ಸೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಗಿಲ್ಲಿಯಿಂದ ನನಗೇನು ಕಂಪ್ಲೀಟಾಗಿ ನಾನು ಐ ಆಮ್ ನಾಟ್ ಹ್ಯಾಪಿ ಅನ್ನೋ ಥರ ತೋರಿಸೋ ಪ್ರಯತ್ನ ಮಾಡಿದ್ರೆ ಹಾಗಾದರೆ ಈಗ ನಾವು ಹೇಳಬೇಕಾಗತ್ತೆ, ಗಿಲ್ಲಿಯನ್ನು ಕುಟುಕಿದ ವಿಷಕಾರಿ ಕಾವ್ಯ ನೀವು ಅಂತ ಅಲ್ವಾ? ಬಿಕಾಸ್ ವಿಷಕಾರಿ ಯಾರು ಇವಾಗ? ವಿಷಕಾರಿ ಅಂದ್ರೇನು? ನಮ್ಮ ಆಟಕ್ಕೆ ತೊಡಕು ಉಂಟು ಮಾಡುವಂತಹ ವ್ಯಕ್ತಿಯನ್ನು ಹೆಸರಿಸಿ ಅಥವಾ ನೀವು ನಿಲ್ಲಿಸಿ ಅಂತ ಹೇಳಿದ್ದು ಕಿಚ್ಚ ಸುದೀಪ್ ಅವರು. ನಿಮ್ಮ ಆಟವನ್ನು ಕೆಳಗೆಳೆಯುವಂತಹ ಪ್ರಯತ್ನ ಮಾಡಿದವ್ರನ್ನ ನಿಲ್ಲಿಸಿ ಅಂತ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ಯಾರು, ಹೇಳಬೇಕು ಅಂತಂದರೆ ಎಕ್ಸೆಪ್ಟ್ ಫ್ಯೂ ಪೀಪಲ್. ಗಿಲ್ಲಿ ಅವರು ತುಂಬ ಚೆನ್ನಾಗಿ ಕೊಟ್ಟರು ಆ್ಯಕ್ಚುಲಿ. ಲ್ಯಾಡರ್ ಯಾರು ಅನ್ನೋ ಕಾರಣಕ್ಕೆ ಕಾವ್ಯ ಅವ್ರಿಗೆ ಕೊಟ್ಟರು, ಅದು ಅವ್ರ ದೊಡ್ಡ ಗುಣ. ಫಸ್ಟ್ ಆಫ್ ಆಲ್ ಗಿಲ್ಲಿ ಕ್ಯಾನ್ ಪ್ಲೇ ಇಂಡಿವಿಜುವಲಿ, ಅದು ಗೊತ್ತಿರೋ ವಿಷಯನೇ. ಮತ್ತು ವಿಷಕಾರಿ ಯಾರಿಗೆ ಕೊಡಬೇಕು, ಅಶ್ವಿನಿ ಅವ್ರಿಗೆ ಕೊಟ್ಟರು ಅವರು. ಬಟ್ ದ ಥಿಂಗ್ ಈಸ್, ಕಾವ್ಯ ಅವ್ರು ನೀವೇನು ಮಾಡಿದ್ರಿ, ಒಂಥರ ಸೇಫ್ ಗೇಮ್ ಥರ ಆಯ್ತದು ಆ್ಯಕ್ಚುಲಿ. ಲ್ಯಾಡರು ಅವ್ರಿಗೆ ಕೊಟ್ಟು, ಈ ಕಡೆ ವಿಷಕಾರಿನೂ ಅವ್ರಿಗೆ ಕೊಟ್ಟು, ಈಗ ಸದ್ಯಕ್ಕೆ ನೀವು ನಾಮಿನೇಟ್ ಮಾಡ್ತಿದ್ದೀರಾ. ಯಾವ ಕಾರಣಕ್ಕೆ? ಇರಿಟೇಟ್ ಮಾಡ್ತಾ ಇದ್ದಾರೆ. ನಾನು ಯಾವುದೋ ಒಂದು ವಿಷಯನ ಹೇಳಿದಾಗ ಅದನ್ನು ಒಪ್ಕೊಳ್ದೇನೆ, ನನ್ನನ್ನು ಕೀಟ್ಲೆ ಮಾಡೋದನ್ನು ನಿಲ್ಲಿಸ್ದೇನೆ ನನ್ನನ್ನು ಮತ್ತೆ ಮತ್ತೆ ಇರಿಟೇಟ್ ಮಾಡ್ತಿದ್ದೀರ ಅನ್ನೋ ವಿಷಯಕ್ಕೆ ನೀವು ನಾಮಿನೇಟ್ ಮಾಡ್ತಿದ್ದೀರ. ಅಂದರೆ ಅವ್ರು ಹೊರಗೆ ಹೋಗಲಿ ಅಂತ ನಾಮಿನೇಟ್ ಮಾಡ್ತಿದ್ದೀರಾ. ವಾವ್, ಶಬಾಷ್. ಇದಕ್ಕೇನು ಹೇಳಬೇಕು ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ಆ್ಯಂಡ್ ಇನ್ನೊಂದು ವಿಚಾರ, ಚೈತ್ರ ಅವರು ನಮ್ಮ ಅಶ್ವಿನಿ ಮತ್ತು ರಕ್ಷಿತ್ ಅವರಿಗೆ 0 ನಂಬರ್ ಕ್ಯಾಪ್ ಕೊಟ್ಟರು. ಅಂದರೆ ಅವ್ರು ಯಾರನ್ನೂ ನಾಮಿನೇಟೇ ಮಾಡೋಂಗಿಲ್ಲ ಅಂತ. ಬಟ್ ಇದು ಅಶ್ವಿನಿ ಅವರೇ ಮಾಡ್ಕೊಂಡಿದ್ದು ಸಮಸ್ಯೆ ಇದು. ಅಶ್ವಿನಿ ಅವ್ರು ಏನು ಮಾಡೋಕೆ ಹೋದ್ರು ಗೊತ್ತಾ? ವಿಲನ್ ಕಡೆಯಿಂದ ಆಜ್ಞೆ ಬಂತಲ್ಲ ನಾಮಿನೇಷನ್ ವಿಚಾರದಲ್ಲಿ ನೀವೆಲ್ಲ ಡಿಸ್ಕಸ್ ಮಾಡ್ಕೊಳ್ಳಿ ಅಂತ. ಅವರು ಆ್ಯಕ್ಚುಲಿ ಅದನ್ನು ಸುಮ್ಮನೆ ಬೇರೆಯವರೆಲ್ಲ ಮನೆಯವರೆಲ್ಲ ಹೆಂಗೆ ಪಾಲಿಸ್ಕೊಂಡು ಒಂಥರ ಫಸ್ಟ್ ಬೆಂಚರ್ಸ್ ಥರ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೋ ಹಾಗೆ ಮಾಡಿರ್ತಿದ್ರೆ ಒಳ್ಳೇದಿರ್ತಿತ್ತು. ಇವ್ರು ಏನು ಮಾಡಿದ್ರು, ಕ್ಯಾಪ್ಟನ್ಗೆ ಯಾಕೆ ಹೇಳಬೇಕು ನಮ್ಮ ಒಪಿನಿಯನ್ನ, ಅಥವಾ ನಮ್ಮ ತಲೆಯಲ್ಲಿ ಯಾರ ಹೆಸರಿದೆ ಅಂತ ಕ್ಯಾಪ್ಟನ್ ಯಾಕೆ ಹೇಳಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ಕೊಂಡ್ರ, ಅಲ್ಲಿಗೆ ನೋಡಿ ಬಿತ್ತು. ಚೈತ್ರ ಅವರು ಅದನ್ನೇ ಪಾಯಿಂಟ್ ಔಟ್ ಮಾಡಿಕೊಂಡು ಅದನ್ನೇ ಒಂದು ಪಾಯಿಂಟ್ ಅಂತ ಇಟ್ಕೊಂಡು ಅವರಿಗೆ 0 ಕ್ಯಾಪ್ ಕೊಟ್ಟರು. ಅಂದರೆ ಅವರಿಗೆ ನಾಮಿನೇಟ್ ಮಾಡುವ ಅರ್ಹತೆನೇ ಇಲ್ಲ, ಬಿಕಾಸ್ ಕ್ಲಾರಿಟಿನೇ ಇಲ್ಲ ಅಂತ ಅಂದ್ಕೊಂಡು. ಇನ್ಫ್ಯಾಕ್ಟ್ ಹಂಗೆ ನೋಡೋಕೋದ್ರೆ ವಿಲನ್ನು ಎಲ್ಲೂ ಕೂಡ ಹೇಳಿಲ್ಲ ಅಲ್ಲ, ನೀವು ಹೋಗಿ ಡಿಸ್ಕಸ್ ಮಾಡಿ ಚೈತ್ರ ಹತ್ರ, ಅಥವಾ ಕ್ಯಾಪ್ಟನಿಗೆ ಹೇಳಬೇಕು ನೀವು ನಿಮ್ಮ ಹೆಸರುಗಳನ್ನು ಅಂತ. ಕರೆಕ್ಟಾಗಿ ಸ್ಟ್ಯಾಂಡ್ ತೊಗೊಂಡ್ರು ಅಶ್ವಿನಿ ಅವರು. ಬಟ್ ಚೈತ್ರ ಅವರಿಗೆ ಅದು ಬೇರೆ ಥರ ಕನ್ಮೆ ಆಯಿತು, ಗೊತ್ತಲ್ಲ. ಚೈತ್ರ ಅವರು ಯಾವ ರೀತಿ ಉಸ್ತುವಾರಿ ಲಾಸ್ಟ್ ಸೀಸನ್ ಮಾಡಿದ್ದಾರೆ ಅಂತಲೂ ನಮಗೆ ಗೊತ್ತು. ಅವ್ರು ಯಾವ್ಯಾವ ರೀತಿ ಎಷ್ಟು ಚೆನ್ನಾಗಿ ಅವ್ರು ಅರ್ಥ ಮಾಡ್ಕೋತಾರೆ ಇದು ಟಾಸ್ಕ್ಗಳನ್ನು ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಲ್ವಾ. ಅವರೇ ಹೇಳ್ತಿದ್ರು ಇನ್ಫ್ಯಾಕ್ಟ್ ಸೀಸನ್ 12 ಇರೋರು ಯಾರೂ ಕರೆಕ್ಟಾಗಿ ಟಾಸ್ಕ್ನೇ ಅರ್ಥ ಮಾಡ್ಕೊಳ್ಳಲ್ಲ, ಏನೇನೋ ಅಸಂಬದ್ಧವಾಗಿ ಅರ್ಥ ಮಾಡ್ಕೊಂಡು ಹೆಂಗೆಂಗೋ ಆಟ ಆಡ್ತಾರೆ ಅಂತ. ಚೈತ್ರ ಅವರು ಯಾವ ರೇಂಜಿಗೆ ಆಟ ಆಡಿದ್ದಾರೆ ಸೀಸನ್ 11 ಅಂತ ಇಡೀ ಕರ್ನಾಟಕ ಜನತೆ ನೋಡಿದೆ ಅಲ್ವಾ. ಸೊ ಅವರು ಈ ಥರದ್ದೆಲ್ಲ ರೀಸನ್ ಕೊಟ್ಟು ಈಗ ಸದ್ಯಕ್ಕೆ ಅಶ್ವಿನಿಗೆ ದೂರ ಇಟ್ಟರು. ಮತ್ತು ರಕ್ಷಿತಾ ಅವ್ರಿಗೆ ಒಂದು ಲೆಕ್ಕದಲ್ಲಿ ಓಕೆ ಅಂತ ಅನ್ನಿಸ್ತು, ಅವ್ರಿಗೂ 0 ನಂಬರ್ ಕ್ಯಾಪ್ ಕೊಟ್ಟಿದ್ದು. ಬಿಕಾಸ್ ರಕ್ಷಿತಾ ಇಸ್ ಲೈಕ್ ಅಂದರೆ ಅವ್ರಿಗೆ ಕರೆಕ್ಟಾಗಿ ಒಂದು ಕ್ಲಾರಿಟಿ ಇಲ್ಲ. ಒಂದೊಂದು ಸಲ ಅವರು ಸೇಫ್ ಆಗಲ್ಲ ಅಂದ್ಕೊಂಡು ನಾಮಿನೇಟೇ ಮಾಡಿರಲ್ಲ ವೀಕ್ ಕಂಟೆಸ್ಟೆಂಟ್ನ. ಇನ್ನೊಂದೊಂದು ಸಲ ಅವರು ಇಲ್ಲ ಅವ್ರು ಹೋಗಬೇಕು, ಪನಿಷ್ಮೆಂಟ್ ಕೊಡ್ತೀನಿ, ಅವ್ರು ಯಾವುದೋ ತಪ್ಪು ಮಾಡಿದ್ದಾರೆ ಅಂತ ಯಾವುದೋ ಒಂದು ತಪ್ಪಾಗಿರೋ ಕಾರಣಕ್ಕೆ ನಾಮಿನೇಟೇ ಮಾಡ್ತಾರೆ, ಗಿಲ್ಲಿಗೆ ಮಾಡಿದ್ರಲ್ಲ ಆ ಥರ. ಸೊ ಓಕೆ, ಅವ್ರನ್ನ ಲೈಕಂದರೆ 0 ನಂಬರ್ ಕ್ಯಾಪ್ ಕೊಟ್ಟು ಆಚೆ ಇಟ್ಟಿದ್ದು ಒಂದು ರೀತಿ ಓಕೆನೇ. ಅದಾದಮೇಲೆ ರಘು ಮತ್ತು ಮಾಳೋರ್ಗೆ ಸಿಂಗಲ್ ನಂಬರ್ ಕ್ಯಾಪ್, ಅಂದರೆ 1 ನಂಬರ್ ಕ್ಯಾಪ್ ಸಿಗುತ್ತೆ. ರಘು ಅವರು ಧ್ರುವಂತ್ ಅವ್ರನ್ನ ಆಚೆ ಇಡ್ತಾರೆ. ಆಮೇಲೆ ಮಾಳು ಅವರು ಸ್ಪಂದನ ಅವ್ರನ್ನ ಆಚೆ ಇಡ್ತಾರೆ. ಓನ್ಲಿ ಫಾರ್ ದ ಫ್ಯಾಕ್ಟ್ ಸ್ಪಂದನ ಅವ್ರದ್ದು ಏನೂ ಜಾಸ್ತಿ ಕಾಣಿಸ್ಕೊಳ್ತಾ ಇಲ್ಲ, ಮತ್ತು ಇಲ್ಲೂ ಸ್ಟ್ಯಾಂಡ್ ತೊಗೊಂಡಿಲ್ಲ, ಪ್ಲಸ್ ಟಾಸ್ಕಲ್ಲಿ ಎಲ್ಲೂ ಆಟ ಆಡ್ತಾ ಇಲ್ಲ ಅಂತ. ಬಟ್ ರಕ್ಷಿತ್ ಅವ್ರು ಅದು ಯಾಕೋ ಗೊತ್ತಿಲ್ಲ, ಸ್ಪಂದನ ಮತ್ತು ಕಾವ್ಯ ಅವ್ರನ್ನ ಇಟ್ಕೊಂಡಿದ್ದಾರೆ. ಅವ್ರದ್ದು ಏನು ಅಂದರೆ ಏನೂ ಮಾತಾಡ್ತಾ ಇಲ್ಲ, ಅವರು ಏನು ಆಟಾಡ್ತಾನೇ ಇಲ್ಲ ಅನ್ನೋ ಥರ. ಅಲ್ಲಿ ಏನು ಎಕ್ಸಾಕ್ಟ್ಲಿ ಏನಾಗಿದೆ, ಏನು ಕಾರಣ ಆಗಿದೆ ಅಂತ ಗೊತ್ತಿಲ್ಲ. ರಕ್ಷಿತ್ ಅವ್ರಿಗೆ ಯಾಕೆ ಆ ಥರ ಗ್ರಡ್ಜ್ ಇಟ್ಕೊಳ್ತಾ ಇದ್ದಾರೆ ಕಾವ್ಯ ಮತ್ತು ಸ್ಪಂದನ ಮೇಲೆ ಅಂತ ಗೊತ್ತಿಲ್ಲ. ಬಟ್ ಕೆಲವೊಂದೊಂದು ಪಾಯಿಂಟ್ಸ್ ಹೌದು ಅಂತ ಅನ್ನಿಸ್ತು. ಅಂದರೆ ಟಾಸ್ಕ್ ಅಂತ ಬಂದರೆ ಅವ್ರು ಏನೂ ಪ್ರೂವ್ನೇ ಮಾಡ್ಕೊಂಡಿಲ್ಲ ಕಾವ್ಯ ಅವ್ರು ಇಲ್ಲಿ ತನಕ, ಕಾವ್ಯ ಆ್ಯಂಡ್ ಸ್ಪಂದನ ಇಬ್ಬರು ಕೂಡ. ಆ ಪಾಯಿಂಟ್ ವ್ಯಾಲಿಡ್ ಅಂತ ಅನ್ನಿಸ್ತು. ಅದನ್ನು ತುಂಬ ಓಪನ್ ಆಗಿ ಹೇಳಿದ್ರು ಇನ್ಫ್ಯಾಕ್ಟ್ ರಕ್ಷಿತಾ ಅವರು ಎಲ್ಲರ ಮುಂದೆ. ನಿಮಗೆ ಅದನ್ನು ಚೈತ್ರ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ, ನಿಮಗೆ ಅನಿಸುತ್ತಾ ಇವರಿಬ್ಬರಿಗೆ ಕಂಪೇರ್ ಮಾಡಿದ್ರೆ ಬೇರೆಯವರು ಇವ್ರಿಗಿಂತ ಅನ್ಡಿಸರ್ವಿಂಗ್ ಅಂತ ಯಾರಿದ್ದಾರೆ ಅಂತ ಅನಿಸುತ್ತೆ ನಿಮಗೆ ಅಂತ ಡೈರೆಕ್ಟಾಗಿ ಓಪನ್ ಆಗೇ ಪ್ರಶ್ನೆ ಮಾಡಿದ್ರು. ಒಂದು ಲೆಕ್ಕದಲ್ಲಿ ಓಕೆ, ಇನ್ಫ್ಯಾಕ್ಟ್ ಗಿಲ್ಲಿನೂ ಡೈರೆಕ್ಟಾಗೆ ಮಾತಾಡ್ತಾರಲ್ವ. ಸೊ ರಕ್ಷಿತ್ ಅವರ ಆವೇಶದಲ್ಲಿ ಬೆಟರ್ ಅಂತ ನನಗೆ ಅನ್ನಿಸ್ತು ನಿನ್ನೆ. ಸೊ ಸದ್ಯಕ್ಕೆ ಅದನ್ನು ಹೊರತುಪಡಿಸಿದ್ರೆ ಈಗ ಗಿಲ್ಲಿ ಅವ್ರನ್ನ ನಮ್ಮ ಕಾವ್ಯ ಅವರು ನಾಮಿನೇಟ್ ಮಾಡಿದ್ದಾರೆ. ಅದು ಮೋಸ್ಟ್ ಇರಿಟೇಷನ್, ಅದೇನು ರೀಸನ್ ಕೊಟ್ಟಿದ್ದಾರೆ ನೋಡಬೇಕು. ಇನ್ಫ್ಯಾಕ್ಟ್ ಕರೆಕ್ಟಾಗಿ ಇರಿಟೇಷನ್ ಅನ್ನೋ ಕಾರಣಕ್ಕೆ ನೀವು ಒಬ್ಬರನ್ನ ಕಳ್ಸೋಕ್ಕೆ ರೆಡಿ ಇದ್ದೀರಾ ಅಂತಂದರೆ ಐ ಥಿಂಕ್ ಅವ್ರು ರೆಟ್ರೋಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಕಾವ್ಯ ಅವರ ಲೈಕಂದರೆ ಈ ಜರ್ನಿ ಏನಿತ್ತಲ್ಲ 10 ವಾರ ಜರ್ನಿಯಲ್ಲಿ ಗಿಲ್ಲಿಯವರ ಒಂದು ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗಿತ್ತು, ಗಿಲ್ಲಿಯವರ ಒಂದು
ಎಂತ ಹೇಳೋದು, ಅವರ ಒಂದು ಛಾಯೆ ಎಷ್ಟರ ಮಟ್ಟಿಗಿತ್ತು ಅವ್ರು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಅಥವಾ ಫ್ರೆಂಡ್ಲಿಯಾಗಿ ಕೂಡ ಅವ್ರು ಯಾವ ಮಟ್ಟಿಗೆ ಅವ್ರ ಜೊತೆಗಿದ್ರು, ಗಿಲ್ಲಿ ಕಡೆಯಿಂದ ಅವ್ರಿಗೆ ಯಾವ ಥರ ಎಲ್ಲ ಫೇವರ್ಸ್ ಆಗಿದೆ ಬೇರೆ ಬೇರೆ ರೀತಿಯಲ್ಲಿ, ಅದನ್ನು ಯೋಚನೆ ಮಾಡಬೇಕಾಗಿತ್ತು ಅವರು. ಬಟ್ ಏನೋ ಯಾರಿಗೋ ಬೇರೆಯವ್ರಿಗೆ ಪ್ರೂವ್ ಮಾಡೋಕ್ಕೋಸ್ಕರ ಕಾವ್ಯ ಇದನ್ನು ಮಾಡ್ತಿದ್ದಾರೋ ನನಗೆ ಅರ್ಥ ಆಗ್ತಿಲ್ಲ. ಬೇರೆಯವ್ರಿಗೆ ಇಲ್ಲ ನಾನು ಗಿಲ್ಲಿನ ದೂರ ಇಡ್ತೀನಿ, ಅಥವಾ ಗಿಲ್ಲಿ ಕಾವು ಅದೊಂದು ಇದೆಯಲ್ಲ, ಆ ಥರ ಬರದೇ ಇರೋ ಥರ ಬ್ರೇಕ್ ಮಾಡೋದಕ್ಕೋಸ್ಕರ ನೀವು ಮಾಡೋಕ್ಕೆ ಹೋಗ್ತಿದ್ದೀರೋ ಏನೋ ಗೊತ್ತಿಲ್ಲ. ಬಟ್ ಇದು ನಿಮಗೆ ನಿಜವಾಗ್ಲೂ ತಿರುಮಂತ್ರ ಆಗೇ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಅವ್ರು ರಜತವನ್ನು ಕೂಡ ನಾಮಿನೇಟ್ ಮಾಡಿದ್ದಾರೆ ಪ್ರೋಮೋದಲ್ಲಿ ನೋಡಿದಾಗೆ. ನನಗನ್ಸೋದು ಆ್ಯಕ್ಚುಲಿ ಗಿಲ್ಲಿ ಅವ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಅವರ ಸ್ನೇಹಿತರುಗಳಿಗಿಂತ ಜಾಸ್ತಿ ರಜತ್ ಅವರೇ ಅಂತ ಅನಿಸುತ್ತೆ. ರಜತ್ ಅಫ್ಕೋರ್ಸ್ ಗೆಸ್ಟಾಗಿ ಬಂದಾಗ ಸಿಕ್ಕಾಬಟ್ಟೆ ಒಂಥರ ಟಫ್ ಕಂಟೆಸ್ಟೆಂಟ್ ಮತ್ತು ರಫ್ ಆ್ಯಂಡ್ ಟಫ್ ಆಗಿ ಆಡಿದ್ರು. ಗಿಲ್ಲಿ ಅವ್ರ ಮೇಲೂ ಕೂಡ ಸಾಕಷ್ಟು ಎಗಿರು ಬಿದ್ದರು. ಬಟ್ ಒನ್ಸ್ ಅವರು ಕಂಟೆಸ್ಟೆಂಟ್ ಆದಮೇಲೆ ಗಿಲ್ಲಿ ಅವರು ಆ್ಯಕ್ಚುಲಿ ಏನು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ ಅವ್ರು ಅರ್ಥ ಮಾಡ್ಕೊಂಡ್ರು ಅಂತ ಅನಿಸುತ್ತೆ. ಬಟ್ ಯಾರೆಲ್ಲ ಸೋ ಕಾಲ್ಡ್ ಗೆಳೆಯರು ಅಂತ ಇದ್ದಾರೋ ಗಿಲ್ಲಿ ಅವರಿಗೆ, ಇನ್ಕ್ಲೂಡಿಂಗ್ ರಕ್ಷಿತಾ, ಕಾವ್ಯ ಆ್ಯಂಡ್ ರಘು ಅವರು ಸರಿಯಾಗಿ ಬೆನ್ನಿಗೆ ಚೂರಿ ಆಗ್ತಾ ಇದ್ದಾರೆ. ಆ್ಯಕ್ಚುಲಿ ಗಿಲ್ಲಿ ಇವ್ರಿಗೆಲ್ಲ ವಿಷಕಾರಿ ಅಲ್ಲ, ಗಿಲ್ಲಿ ಪಾಲಿಗೆ ಇವರೆಲ್ಲ ವಿಷಕಾರಿ ಹೇಳಬೇಕು ಅಂದರೆ. ಅಶ್ವಿನಿ ಅವರು ಅಟ್ಲೀಸ್ಟ್ ಡೈರೆಕ್ಟಾಗಿ ಓಪನ್ ಆಗೇ ನನಗೆ ಗಿಲ್ಲಿ ಕಂಡ್ರೆ ಆಗಲ್ಲ ಅನ್ನೋಂಥದ್ದನ್ನು ಅಥವಾ ಎನಿಮಿಟಿಯನ್ನು ಓಪನ್ ಆಗಿ ತೋರಿಸ್ಕೊಳ್ತಾರೆ. ಬಟ್ ಈ 3 ಜನ ಸಖತ್ತಾಗೆ ಬೆನ್ನಿಗೆ ಚೂರಿ ಹಾಕಿದ್ರು. ಬಟ್ ಏನೋ ರಕ್ಷಿತಾಗೆ ಇವಾಗ ಸಡನ್ನಾಗಿ ಪ್ಲೇಟ್ ಚೇಂಜ್ ಆಗಿದೆ. ಗಿಲ್ಲಿ ಈಸ್ ಡಿಸರ್ವಿಂಗ್ ಟು ಪ್ಲೇ ಇನ್ ದ ಹೌಸ್ ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ಒಂದಂತೂ ಅರ್ಥ ಮಾಡ್ಕೋಬೇಕು, ಇವರು ಗಿಲ್ಲಿಗೆ ಯಾರ್ದು ಸಪೋರ್ಟ್ ಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ಟು ಪ್ಲೇ ದ ಗೇಮ್ ಅಥವಾ ಟು ಫೈಂಡ್ ಕಂಟೆಂಟ್ ಅಥವಾ ಏನೇ ಇರೋ, ಅವ್ರದ್ದು ಅಪ್ರೋಚ್ ಟುವರ್ಡ್ಸ್ ಲೈಫ್ ಇಸ್ ಡಿಫ್ರೆಂಟ್. ಆ್ಯಸ್ ಕಾವ್ಯ ಸೆಡ್, ಕಾವ್ಯ ಅವರೇ ಹೇಳಿದ್ದಾರೆ ಅವ್ರ ಲೈಫ್ನ ನೋಡ್ತಿರೋ ರೀತಿಯೇ ಬೇರೆ ಥರ ಇದೆ ಅಂತ. ಸೊ ಅಷ್ಟೆಲ್ಲ ಗೊತ್ತಿದ ಮೇಲೂ ನೀವು ಗಿಲ್ಲಿನ ನಾಮಿನೇಟ್ ಮಾಡ್ತೀರಾ ಅಂದರೆ ಏನು ಹೇಳಬೇಕೋ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಗೊತ್ತಿರೋ ಫ್ರೆಂಡ್ಸ್ಗಳಿಗಿಂತ ಒಂದು ರೀತಿ ಎಂತ ಹೇಳೋದು, ಆತಂಕಕಾರಿ ಎನಿಮಿ ಥರ ಒಬ್ಬರು ಬರ್ತಾರಲ್ಲ ಲೈಫಿಗೆ, ಸೊ ಅವರನ್ನೇ ನಂಬೋದು ಅಂತ ಅನಿಸುತ್ತೆ. ಅದು ಆಗ್ತಾ ಇದೆ ಗಿಲ್ಲಿ ಅವ್ರ ವಿಷಯದಲ್ಲಿ ಸದ್ಯಕ್ಕೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಗಿಲ್ಲಿಯನ್ನು ಕುಟುಕಿದ ವಿಷಕಾರಿ ಕಾವ್ಯ, ಈ ಕಡೆ ಎಲ್ರಿಗಿಂತ ಜಾಸ್ತಿ ಗಿಲ್ಲಿನ ಅರ್ಥ ಮಾಡ್ಕೊಂಡಿದ್ದು ರಜತ್ ಅನ್ನೋ ಒಬ್ಬ ಟಫ್ ಆ್ಯಂಡ್ ರಫ್ ಆ್ಯಂಡ್ ಟಫ್ ಆಟಗಾರ ಅಂತ ಹೇಳ್ಬೋದು ಅಷ್ಟೇ. ಈ ಪ್ರೋಮೋ ಮತ್ತು ನಿನ್ನೆ ಎಪಿಸೋಡೆಲ್ಲ ನೋಡುವಾಗ ನಿಮ್ಗೇನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.